ಡಾಕ್ಟರ್ ನೀಟ ನೋಡ್ರಿ ಇಬ್ರು ಆಗ್ತಿದ್ದಾರೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಫಂಕ್ಷನ್ ಹಿಂದಿನ ದಿವಸ ಮೆಹಂದಿ ಹಾಕ್ಸ್ಕೊತಿದ್ದಾಳೆ ಇವಳು, ನಮ್ಮ ಮಾವನ ಮಗಳು. ಇವಳದೇ ಇದ್ದಿದ್ದು ಹಾಫ್ ಸ್ಯಾರಿ ಫಂಕ್ಷನ್ನು. ಈ ಥರ ಕೈ ಹಿಡಿ ಅಂತ ಹೇಳ್ತಿದ್ವಿ, ಅವಳು ಹಿಂಗೆ ಹಿಡಿತಾ ಇದ್ಲು. ಸಾಕ್ಬಿಡು ಬೆಳಿಗ್ಗೆ ಅವಳದು ಮೆಹಂದಿ ಎಲ್ಲ ಹಾಕ್ಸ್ಕೊಂಡಾದ್ಮೇಲೆ ನನ್ನ ಮಕ್ಕಳು ನಾನು ಹಾಕ್ಸ್ಕೊಬೇಕು ಅಂದರು. ನನ್ನ ಮಕ್ಕಳು ಕೂಡ ಹಾಕ್ಸ್ಕೊತಾ ಇದ್ದಾರೆ, ಇಬ್ಬರು ಕೂಡ. ಅವರಿಬ್ರಿಗೂ ಮೆಹಂದಿ ಹಾಕ್ಸ್ಕೊಳೋದಂದ್ರೆ ತುಂಬ ಖುಷಿ. ನೀಟಾಗಿ ಹಿಡ್ಕೊಂಡಿದ್ರು ಕೈಲಿ. ಮತ್ತು ನೈಟ್ 11 ಗಂಟೆ ಆದರೂ ಮಲ್ಗೆ ಇರಲಿಲ್ಲ. ಮೆಹಂದಿ ಹಾಕ್ಸ್ಕೊಂಡು ಮಾರ್ನಿಂಗು ಎದ್ದಾದ್ಮೇಲೆ ಮೆಹಂದಿ ಡಾರ್ಕ್ ಕತ್ಲಿ ಅಂತ ಸಕ್ಕರೆ ನೀರನ್ನ ಕೈಗೆಲ್ಲ ಹಚ್ಕೊತಾ ಇದ್ದೀನಿ. ಆ ಥರ ಮಾಡೋದ್ರಿಂದ ಮೆಹಂದಿ ಡಾರ್ಕ್ ಆಗತ್ತೆ ಅಂತ. ಒಂದು 5 ಸೆಕೆಂಡ್ ಬಿಟ್ಟಾದ್ಮೇಲೆ ಕೈ ವಾಶ್ ಮಾಡಿಕೊಂಡೆ. ಈ ಥರ ಹತ್ತಿತ್ತು. ನಾನು ಕೂಡ ರೆಡಿಯಾಗಿ ನಮ್ಮ ಮಾವನ ಮನೆ ಹತ್ರ ಹೋದೆ. ಅಷ್ಟರಲ್ಲಿ ಐನರ್ ಕೂಡ ಬಂದಿದ್ರು, ಪೂಜೆ ಮಾಡಿಸ್ತಾ ಇದ್ರು. ಲಿಂಗ ಪೂಜೆ ಮಾಡ್ತಾರೆ ಇವಾಗ. ಲಿಂಗ ಪೂಜೆ ಮಾಡಾದ್ಮೇಲೆ ಅಲ್ಲಿ ಕಟ್ಸಿದ್ರು. ಮತ್ತು ಸೂತ್ಕ ಆಗಿರುತ್ತಲ್ವ, ಅದಕ್ಕೆ ಮನೇಲಿರೋಂತಹ ವಿಗ್ರಹ ಮತ್ತು ಲಿಂಗನೆಲ್ಲ ತೊಳೆದು ಅದಕ್ಕೂ ಪೂಜೆ ಮಾಡ್ತಾರೆ ನಮ್ಮ ಕಡೆ. ನಾವು ಪೂಜೆ ಮುಗಿಸ್ಕೊಂಡು ರೆಡಿ ಆಗಿಬಿಟ್ಟು ಗಂಗೆ ಪೂಜೆ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ತೋಟದ ಹತ್ರ ಮಾಡಿದ್ದು ಗಂಗೆ ಪೂಜೆ, ಬೋರ್ ಇರುತ್ತಲ್ಲ ಅಲ್ಲಿ ಹೋಗಿ ಎಲ್ಲ ನಮ್ಮ ಆಂಟಿ ಎಲ್ಲ ರೆಡಿ ಮಾಡ್ಕೊಂಡ್ರು. ಹಲೋ ಶಿವಾರ್ಪಣಂ ದೀರ್ಘಾಯಸ್ಸು ಕತ್ತೆತ್ತು ಚಿನ್ನು ಕಡ್ಡಿನ ಉದ್ಗಡೆ ಹಚ್ತಾ ಇರಂಗೆ ಒಂದೊಂದೇ ತಳ ಹಾಕ್ಬಾನೆ. ಗಣಪತಿ ಮೇಲೆ ಒಂದ್ ತಳ ಇಡ್ಬಾನೆ. ಹಂಗೆ ಜಾಣ ಮರಿ ಹಂಗೆ ಊದ್ಗಡಿ ತಗ. ಈಗ ಅವಳಿಗೆ ಪೂಜೆ ಮಾಡಿಸಾದ್ಮೇಲೆ ನಾವು ಮಾಡ್ತಾ ಇದ್ದೀವಿ ಇವಾಗ ಪೂಜೆ. 3 ಜನ ಪೂಜೆ ಮಾಡಾದ್ಮೇಲೆ ಬಂದವ್ರಿಗೆಲ್ಲ ಹಣೆಗಿಡ್ತಾ ಇತ್ತು ನಮ್ಮ ಆಂಟಿ. ಮೇಡಮ್ ಇಲ್ಲಿ ನೋಡಿ ನೋಡಪ್ಪ ನೀಟಾಗಿ. ಏನೋ ಒಂಚೂರು ಇಲ್ಲಿ ಕಾಣೋದು ಫೋಟೋ ಇಲ್ಲಾಂದ್ರೆ ಇಲ್ಲ ಯಾರು. ಆಯ್ತು ಪೂಜೆ. ಇನ್ನೊಬ್ರು 3 ಜನನಾ? 3 ಜನ ಪೂಜೆ ಮಾಡಬೇಕಿತ್ತು, ಇನ್ನೊಬ್ರು ಇರಲಿಲ್ಲ. ಅದಕ್ಕೆ ನಮ್ಮ ಮಾವ ನಾನೇ ಮಾಡ್ತೀನಿ ಅಂತಿದ್ರು. ಇದು ಹೆಣ್ಮಕ್ಳು ಮಾಡೋದು, ನೀವು ಮಾಡೋಂಗಿಲ್ಲ ಅಂತ ಹೇಳ್ತಾ ಇದ್ರು ಐನರು. ಇದು ಹೆಂಗಸರ ಶಾಸ್ತ್ರನೇ ಬೇರೆ, ನಾನೇ ಹೇಳ್ಕೊಡ್ತೀನಿ ಪೂರ ಶಾಸ್ತ್ರ. ಮದುವೆದಿಂದ ಹಿಡಿದು ಆರತಿ ಸಮಾರಂಭ ಬೆಳಗುವೆನ ಶಿವರಾರತಿಯ ಮಾಮಂಜು ಗಂಗೆ ಹೇಗೆ ಬೇಕಾಗುತ್ತೆ ಗಣಪತಿಗೆ. ಓಂ ಕಾಮಧೇನು ಕಲ್ಪವೃಕ್ಷ ಸರ್ವದೇವಾರ್ಪಣಂ ದೀರ್ಘಾಯಸ್ಸು ನಮಃ. ಸಂಕಲ್ಪದೇವತಿಷ್ಠಾಯ ನಮಃ. पूजा ब्रह्मतिष्ठाय नमः. सर्वार्पणं सर्वदेवतिष्ठाय नमो नमस्तार्पणं दीर्घायस्सु नमः. ओम श्री गंगा माता देवतिष्ठाय नमो नमस्तार्पणोपयामि. शिवार्पणं दीर्घायस्सु नमो नमस्तार्पणोपयामि. ಗೊತ್ತಿಲ್ಲ ಬಾ ಇರ್ಕಡೆ 3 ಜನ ಒಟ್ಟಿಗೆ ಯಜಮಾನ್ ಯಾರು ಗೋನಲ್ಲಿ ನಾನು ಬಿಡ್ಬೇಕಾ? ಅವಳಿಗೆ ಹಣೆಗಿಟ್ಟಾದ್ಮೇಲೆ ಗಂಗಮ್ಮನ ಹತ್ರ ಎಲೆ ಅಡಿಕೆ ಚಿಗ್ನಿ ಟಮಟೆ ಇಕ್ಕಿರ್ತೀವಲ್ಲ, ಅದನ್ನ ಅವಳಿಗೆ ಮೊದಲು ತುಂಬಬೇಕು. ಇನ್ನು 3 ಇರುತ್ತಲ್ವ, ಅದನ್ನ ಗಂಗಮ್ಮನ ಹೊರ್ತಾರಲ್ವ ಅವ್ರಿಗೆ ಮೊದಲು ತುಂಬಬೇಕು. ಮತ್ತೆ ಬಂದವ್ರಿಗೆಲ್ಲ ಚಿಗ್ನಿ ಟಮಟೆ ಕೊಡ್ತಾ ಇತ್ತು ನಮ್ಮ ಆಂಟಿ. ಬಿಡಕ್ಕೆ ಸಾಕು, ಅವ್ಳು ನಾನು ಹೇಳ್ತೀನಿ. ಅತ್ತೇನಾರು ನಗಾಡಕ್ಕೆ ಅಲ್ವಲ್ರಿ? ಎಷ್ಟು ವರ್ಷ ಆತ್ರಿ ನೀವು ನಗಾಡಿ?
ಸೀರೆ ಮ್ಯಾಕ್ ಹಾಕಿ ಕಾಲ್ ಮ್ಯಾಕ್ ಕೂತ್ಕೊಳ್ಳಿ ಚಕ್ಕಳ್ಬೇಕು ಸೀರೆ ಮ್ಯಾಕ್ ಹಾಕಂಗೆ ಪೂರ್ತಿ ಕಾಣಂತ ತೆಗಿ ಅಲ್ಲಿ ಪಣಂ ದೀರ್ಘಾಯಸ್ಸು ನಮೋ ನಮಸ್ತಾರ್ಪಯಾಮಿ ಶ್ರೀಯಸ್ತು ಸೋಮಸ್ತು ಶುಭಯೋಗ ಶುಭಗಳಿಗೆ ಶುಭ ನಕ್ಷತ್ರ ಆಯ ಆರೋಗ್ಯ ಸಕಲ ಸಂಪತ್ತು ಶ್ರೀ ಬುಧವಾರಸ್ಯೆ ಕಳಸ್ಥಾಪನ ಶ್ರೀ ಹೆಣ್ಣು ಮಗು ದೇವತಷ್ಟಾಯ ನಮೋ ನಮಸ್ತಾರ್ಪಯಾಮಿ ಆಯ ಆರೋಗ್ಯ ಸಕಲ ಸಂಪತ್ತು ಸೌಭಾಗ್ಯಾರ್ಪಣಂ ದೀರ್ಘಾಯಸ್ಸು ನಮೋ ನಮಸ್ತಾರ್ಪಯಾಮಿ ಶಿವಾರ್ಪಣಂ ದೀರ್ಘಾಯಸ್ಸು ನಮೋ ನಮಸ್ತಾರ್ಪಯಾಮಿ ಶಿವಾರ್ಪಣಂ ದೀರ್ಘಾಯಸ್ಸು ನಮೋ ನಮಸ್ತಾರ್ಪಯಾಮಿ ಪೂಜಾ ಬ್ರಹ್ಮತಾ ಸಮರ್ಪಯಾಮಿ ಶಿವಾರ್ಪಣಂ ಈ ಕಡೆ ತಿರುಗು ಕುರುಲ್ ಕಡಿಕೆ ಇನ್ನು ಎತ್ಬೇಕವಳು ನೋಡಿ ನೀಟಾಗಿ ಕರೆಕ್ಟಾಗಿ ನಿಂತ್ಕೊಳ್ಳಿ. ಯಾಕೋ ಹೊಡೆದೇ ರೀತಿ ನೋಡ್ತಾರೆ ಇವ್ರು ಹುಡುಗಿ ಅಪ್ಪ. ಇದನ್ನ ಗಂಗಮ್ಮನ ತಗೊಂಡೋಗಿ ದೇವಸ್ಥಾನ ಹತ್ರ ತೆಂಗಿನ ಮರದ ಹತ್ರ ಉಯ್ತೀವಿ. ಆಮೇಲೆ ಮನೆಗೆ ಹೋಗ್ತಾ ಇದ್ದೀವಿ. ಮನೆ ಹತ್ರ ಹೋದ್ಮೇಲೆ ಮನೆ ಬಾಗಿಲಲ್ಲಿ ಕಾಲು ತೊಳೆದು ಮತ್ತೆ ಒಂದು ತೆಂಗಿನಕಾಯಿ ಈಡ್ಗಾಯಿ ಹಾಕ್ತಿದ್ದಾರೆ. ಮತ್ತು ನಿಂಬೆಹಣ್ಣು ದೃಷ್ಟಿ ಏನಾದರೂ ಹಾಕಿದರೆ ಹೋಗ್ಲಿ ಅಂತ ನಿಲ್ಲಿಸಿ ಬಾಗಿಲಿಗೆ ಇಡ್ತಾರೆ. ಅವಳನ್ನ ರೆಡಿ ಮಾಡಿದ್ವಿ, ಫಂಕ್ಷನಿಗೆ ಕೂರಿಸಿದ್ವಿ. ಅವಳಿಗೆ ಹಣೆಗಿಟ್ಟು ಆರತಿ ಮಾಡಿ ಮತ್ತು ಅಲ್ಲಿ ಇಟ್ಟಿರೋಂಥ ಚಿಗ್ನಿ ಟಮಟ ಹಣ್ಣು ಎಲ್ಲನೂ ಅವಳ ಕೈಲಿ ಮುಡಿಸ್ತಾ ಇದ್ದಾರೆ ನಮ್ಮ ಆಂಟಿ ಮತ್ತು ಈ ಕಡೆ ಇರೋ ನಮ್ಮಮ್ಮ. ಚೆನ್ನಾಗಿ ಹಣ್ಣು ಮುಟ್ಟಿ ಕಣ್ಣು ಮುಚ್ಚಂಗಿಲ್ಲ ಕಲ್ಪನಾ. ಈ ಕಡೆ ನೋಡಿ ಕಣ್ಣೀಟ ಬಿಡಪ್ಪ ಸಿಂತದ. ನೋಡ್ಬೇಡ ಇಲ್ಲಿ ನೋಡಿ. ನೋಡ್ತೀನಿ ಎಲ್ಲ ಊಟ ಕುತ್ಕೊಂಡು ಮಾಡ್ತಿದ್ರು. ಅದ್ರ ಮಧ್ಯದಲ್ಲಿ ನನ್ನ ಮಕ್ಳದ್ದು 2 ಫೋಟೋ ತೆಗೆಸ್ದೆ. ಆಮೇಲೆ ನಾನು ಕೂಡ ಲಾಸ್ಟಿಗೆ ಊಟ ಮಾಡಿದೆ. ಎಲ್ಲ ಹೋದ್ಮೇಲೆ ಅವಳು ಎಲ್ಲ ಒಡವೆ ಎಲ್ಲ ಬಿಚ್ತಾ ಇದ್ಲು ತಂದಿರೋಂಥ ಸೆಟ್ಟು. ನಮ್ಮ ಆಂಟಿ ನನ್ನ ಮಗಳಿಗೆ ಆಗ್ತಿತ್ತು. ಅವಳಿಗೆ ಎಷ್ಟು ಖುಷಿ ಆಗ್ತಿದೆ ಅನ್ನೋದು ನಗ್ತಾ ಇದ್ಲ. ಇಲ್ಲಿ ನನ್ನ ಖುಷಿ ಆಯ್ತೈತೆ. ಇದು ಫಸ್ಟ್ ಡೇಲಿ ಗುಡ್ಲಿ ಕೂರಿಸಿದ್ದು. 3 ಥರ ಸೊಪ್ಪು ತಂದು ಹಾಲದ್ದು ಹತ್ತಿದ್ದು ಹಲ್ಚಿಂದು ಗುಡ್ಲು ಹಾಕಿ ಅವಳನ್ನ ಕೂರಿಸಿದ್ದು. ಆವತ್ತು ಕೂಡ ಬಂದವರಿಗೆ ಚಿಗ್ನಿ ಟಮಟ ಎಲ್ಲ ಕೊಟ್ಟು ಇದು ಫಂಕ್ಷನ್ ಮಾಡಿದ್ದು 12 ದಿವಸಕ್ಕೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.